ರೊಕ್ಕ ಬಂದ್ಲ ರೊಕ್ಕ ಎದೆ ಮೇಲೆ ತನ್ಲ ಬಕ್ಕ ರೊಕ್ಕ ಬಂದ್ಲ ರೊಕ್ಕ. ಥ್ಯಾಂಕ್ ಯು ಸರ್, ಕಾಪಾಡಿದ್ದಕ್ಕೆ. ಕಾಪಾಡದ ನಾವೀಗ ಮಾಡ್ತಾ ಇದೀವಿ ಕಿಡ್ನಾಪ್. ವಾಟ್? ಕಿಡ್ನಾಪ್? ಎಸ್. ಕಿಡ್ನಾಪ್ ಮಾಡಿದ್ರ? ಯಾರಿ ನೀವು? ಯಾಕ್ರಿ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿದಿರಾ? ನಾನು ಈಗಲೇ ಪೊಲೀಸ್ ಫೋನ್ ಮಾಡ್ತೀನಿ. ರೇ ಸ್ವಾಮಿ, ನಾನ್ ತಾನೇ ನಿಮಗ್ ಫೋನ್ ಮಾಡಿರೋದು. ನೀವೇ ಈಗೆಲ್ಲ ಹಾರಾಡ್ಕೊಂಡು ಪೊಲೀಸ್ ಫೋನ್ ಮಾಡ್ತೀನಿ ಅಂತಂದ್ರೆ ನಿಮ್ ಮಗಳನ್ನ ನಾನು ಏನ್ ಮಾಡ್ತೀನಿ ಗೊತ್ತಾ? ಅಯ್ಯೋ, ದಯವಿಟ್ಟು ನನ್ನ ಮಗಳಿಗೆ ಏನು ಮಾಡ್ಬೇಡ್ರಪ್ಪ. ನಾನು ಪೊಲೀಸಿಗೆ ಫೋನ್ ಮಾಡಲ್ಲಪ್ಪ. ಆಗ ಬಂದಿ ದಾರಿಗೆ ಈಗ ನೀವು ಕೂಲಾಗಿ ಮಾತಾಡಿದ್ರೆ ನಾನು ಕೂಲಾಗಿ ಆನ್ಸರ್ ಮಾಡ್ಬೋದು. ಎಷ್ಟೊತ್ತೇ ಫೋನು? ನಾನ್ ರೆಡಿ ಆಗಿದ್ದೀನಿ, ಬನ್ನಿ ಹೋಗೋಣ. ನೀನ್ ಸ್ವಲ್ಪ ಸುಮ್ಮನಿರೆ. ನಮ್ಮ ಮಗಳನ್ನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ. ನಾನು ಈಗಲೇ ಪೊಲೀಸ್ ಸ್ಟೇಷನ್ ಹೋಗ್ತೀನಿ. ಏ ಬೇಡವೆ, ನೀನು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ನಮ್ಮ ಮಗಳನ್ನ ಸಾಯಿಸ್ಬಿಡ್ತಾರೆ. ನಾವು ಹೋಗಲ್ಲ ಅಂತ ಹೇಳ್ಬಿಡ್ರಿ. ಇರೋ ಹೇಳ್ತೀನಿ. ನಿಮ್ ಮಗಳಿಗೆ ಎಷ್ಟು ವಯಸ್ಸು? 20 ತುಂಬತಷ್ಟೇ. 20 ವಯಸ್ಸಾಯ್ತಾ? ಹಾಗಾದ್ರೆ ಒಂದ್ ಕೆಲಸ ಮಾಡು, 20 ಲಕ್ಷ ಕಳ್ಸ್ಕೊಟ್ಬಿಡು. ನಾನು ಎಲ್ಲಿಗೆ ಬರ್ಬೇಕು ಹೇಳಿ? ನೋಡು, ಅದನ್ನ ಸಾಯಂಕಾಲ 6 ಗಂಟೆ ಮೇಲೆ ಫೋನ್ ಮಾಡ್ತೀನಿ. ಹೋರಾಡು ಕೆಳಗೆ. ಮಿಸ್ಟರ್, ನೀ ತಂದಿರೋ ಹಣನ ಅಲ್ಲೇ ಕೆಳಗಡೆ ಇಡು. ಶಹನಾಜ್ ಅಲ್ಲೇ? ಹಣ ತೋರಿಸು, ಹುಡುಗಿ ತೋರಿಸ್ತೀನಿ. ಕೆಳಗಡೆ ಇಡು. ಹುಡುಗಿಯಲ್ಲಿ? ನಾ ಹೇಳ್ದಷ್ಟು ಕೇಳು. ಆ ಹಣನ ಕೆಳಗಡೆ ಇಟ್ಟು ಹಾಗೆ ಹಿಂದಕ್ಕೆ ಹೋಗಿ ಬಲಗಡೆ ನೋಡು, ಅಲ್ಲಿ ಹುಡುಗಿ ಇದ್ದಾಳೆ. ಓಕೆ. ಥ್ಯಾಂಕ್ ಯು ವಾಸು. ನನ್ನ ಹೆಸರು ನಿಮಗೆ ಗೊತ್ತು? ನಾನು ಯಾರಂತ ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನೀವ್ ಯಾರು ಅಂತ ನನಗೆ ಚೆನ್ನಾಗ್ ಗೊತ್ತು. ನಿಮ್ ಹೆಸರು ವಾಸುದೇವ್ ಶಾಸ್ತ್ರಿ ಅಂತ. ಪ್ರೀತಿಗೆ ವಾಸು ಅಂತ ಕರೀತಾರೆ. ಕರೆಕ್ಟ್? ಓ, ಯು ಪರ್ಫೆಕ್ಟ್ಲಿ ರೈಟ್. ಆದ್ರೆ ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲಲ್ಲಮ್ಮ. ನೀವು ಮರ್ತಿದ್ದೀರಾ ವಾಸು, ಆದ್ರೆ ನಾನ್ ಮರೆಯೋಕ್ಕಾಗತ್ತಾ? ಆವತ್ತು ನನ್ ಮಾನ ಕಾಪಾಡಿದ್ರಿ, ಇವತ್ತು ನನ್ ಮಾನ ಪ್ರಾಣ ಎರಡನ್ನೂ ಕಾಪಾಡಿದೀರಾ. ಬೇಗ ಬನ್ನಿ ವಾಸು, ಇಲ್ಲಿಂದ ಹೋಗೋಣ. ಅಯ್ಯೋ, ಏನು ಹೆದರ್ಬೇಕಾಗಿಲ್ಲಮ್ಮ. ನೀವು ನನಗೆ ಸಿಕ್ಕಿದ್ದಾಯ್ತು. ಈ ನನ್ನ ಮಕ್ಕಳನ್ನ ನೀನು ಹಿಡಿಬೇಕಲ್ಲ. ಮೆತ್ತಗ್ ಮಾತಾಡ್ಕೊಂಡು ಹೋಗೋಣ. ನಿಮ್ಮ ಹೆಸರು? ಸಹನಾಜ್. ಸ್ವಲ್ಪ ಹಿಡ್ಕೋತೀರಾ? ಬನ್ನಿ. ಮಿಸ್ಟರ್ ವಾಸು, ಅತ್ತರಿ ಆ ಕಿಡ್ನಾಪರ್ಸ್ಗೆ ನೀವು ಹಣ ಕೊಟ್ರಾ? ಹಣ ತಂದಿದ್ರೆ ತಾನೇ ಕೊಡಕ್ಕೆ. ಓಹೋ, ನಿಮ್ಮಂತಹ ವೀರಪುರುಷ ಬಂದಿರೋವಾಗ ಹಣ ಯಾಕೆ ಬೇಕು? ನಾನ್ ಯಾಕೆ ಹೆದರ್ಕೋಬೇಕು? ಆದ್ರೆ ನನಗೊಂದು ಗೊತ್ತಾಗ್ಲಿಲ್ಲ. ನನ್ನ ಗುರ್ತು ನಿಮ್ಗೆ ಯಾಕೆ ಸಿಗ್ಲಿಲ್ಲ? ಯಮ್ಮ, ನಿನ್ನ ನೋಡು ಇಲ್ಲ, ನೀನ್ ಯಾರಂತನೋ ಗೊತ್ತಿಲ್ಲ, ಹೇಗಮ್ಮ ಗುರ್ತಿಡಿಯೋದು? ಓಕೆ ಓಕೆ, ಈಗ ನಾನ್ ನಿಮಗ್ ಜ್ಞಾಪಕ ಬರ್ತೀನಿ. ಸಿನಿಮಾದಲ್ಲಿ ಫ್ಲಾಶ್ ಬ್ಯಾಕ್ ತೋರಿಸ್ತಾರಲ್ಲ ಹಾಗೆ. ಎಕ್ಸ್ಕ್ಯೂಸ್ ಮೀ ಗರ್ಲ್ಸ್. ಶುರುವಾಯ್ತು ಕಣೆ ಇವ್ರುಗಳ ತರ್ಲೆ. ಏನ್ರಪ್ಪ, ಏನಾಗ್ಬೇಕು ನಿಮ್ಗೆ? ಒನ್ ಸಿಂಪಲ್ ಕ್ವಶನ್. ಈ ಶಹನಾಜ್ ಬೆಳ್ಳಗಿದಾಳ, ಕಪ್ಪಗಿದಾಳ? ಮೂಗು ನೆಟ್ಟಗಿದ್ಯಾ, ಸೊಟ್ಟಗಿದ್ಯಾ? ಕಣ್ಣು ನೇರವಾಗಿದ್ಯಾ, ವಕ್ರವಾಗಿದ್ಯಾ ಅಂತ ನಮ್ ಫ್ರೆಂಡ್ಸ್ ಎಲ್ಲ ಬೆಟ್ಟಿಂಗ್ ಕಟ್ಟಿದ್ದಾರೆ. ನಿಮ್ಗೆ ಬೆಟ್ಟಿಂಗ್ ಕಟ್ಟೋದಿಕ್ಕೆ ನಾವೇನ ಸಿಕ್ಕಿದ್ದು? ಇನ್ನೇನ್ ಮಾಡೋದು? ದಯವಿಟ್ಟು ಆ ಶಹನಾಜ್ ಪರ್ದೆನ ಸ್ವಲ್ಪ ಓಪನ್ ಮಾಡ್ತೀರಾ? ನಿಮ್ ಬೆಟ್ಟಿಂಗ್ ಅಷ್ಟು ಬೆಂಕಿ ಹಾಕ? ನೀವೇ ನೋಡು ಮುಖ ನೋಡಿ ಮದ್ವೆ ಆಗ್ಬೇಕಾ? ಮುಖ ನೋಡಿದ್ಮೇಲೆ ಮದ್ವೆ ಆಗೋದು ಬೇಡವೋ ಅಂತ ನಾನು ಆಮೇಲೆ ಹೇಳ್ತೀನಿ.
ಹೇಳ ಮೇಲೆ ಹೇಳ ನೀನ್ ಬಿಡಿ ಹೊಡಿಬೇಡಿ. ಹೊಡಿಬೇಡ. ಏಯ್, ಇದೇ ಕೊನೆ. ಇನ್ನು ಮುಂದೆ ನನ್ ತಂಗಿ ಮಾತ್ರ ಅಲ್ಲ, ಇನ್ ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕಿ ಕೀಟ್ಲೆ ಮಾಡಿದ್ಯೋ ನಿನ್ ಕಣ್ಣು ಕಿತ್ತಾಕಿ ಕತ್ತರ್ಸಾಕ್ಬಿಡ್ತೀನಿ. ತೆಗಿಯೋ ದುಪ್ಪಟ್ಟನ. ಇದನ್ನ ಮರ್ಯಾದಿಂದ ನನ್ ತಂಗಿ ಹತ್ರ ಕೊಟ್ಟು ಅವಳ ಹತ್ರ ಕ್ಷಮೆ ಕೇಳು. ಹೋಗೋ. ಐ ಆಮ್ ವೆರಿ ಸಾರಿ. ಆಹಾ, ಕಾಲಿಗೆ ಬಿಡು ರಾಜ. ಅಣ್ಣ ಬೇಡ ಅಣ್ಣ, ಈಗ ನೀನು ಅವನು ಕೊಟ್ಟಿರೋ ಶಿಕ್ಷೆನೇ ಸಾಕು. ಅದೇ ಜೀವನ ಪೂರ್ತಿ ಜ್ಞಾಪಕ ಇರುತ್ತೆ. ಓಡಮ್ಮ ಒಟ್ಟ. ಸರ್ ಸರ್ ಸರ್, ನಿಮ್ ಹೆಸರೇನಂದ್ರಿ? ವಾಸು. ಮಿಸ್ಟರ್ ವಾಸು, ನೀವು ಸರಿಯಾದ ಸಮಯಕ್ಕೆ ಬರ್ದೆ ಹೋಗಿದ್ದಿದ್ರೆ ಆ ಅರವಿಂದ ನನ್ ಬುರ್ಖ ಎಳ್ದು ಮುಖ ನೋಡ್ಬಿಡ್ತಿದ್ದ. ನಿನ್ ಮುಖ ಏನಾಗಿದೆ ಅಮ್ಮ? ನನ್ ಮುಖ ಬೆಂಕಿಲ್ ಸುಟ್ಟು ಹೋಗಿ ಕೆಟ್ಟದಾಗಿದೆ. ಅದಕ್ಕೆ ನಾನು ಯಾರಿಗೂ ಮುಖ ತೋರ್ಸಲ್ಲ. ಅಯ್ಯ ನೋಡಮ್ಮ, ನನಗೆ ಮುಖ ಮುಖ್ಯ ಅಲ್ಲ, ಮನಸ್ಸಷ್ಟೇ ಮುಖ್ಯ. ನಿನ್ ಮುಖ ನೋಡಿ ನಾನು ಏನ್ ಬೇಜಾರ್ ಮಾಡ್ಕೊಳ್ಳಲ್ಲ. ನೀನ್ ಪರ್ದ ಎತ್ತೆ ನನಗೆ ಥ್ಯಾಂಕ್ಸ್ ಹೇಳ್ಬೋದು. ನೋ ಸಾರಿ ಸರ್, ನೀವು ನನ್ ಮುಖ ನೋಡಿದ್ರೆ ನೀವೇ ನನ್ನನ್ ಮದ್ವೆ ಮಾಡ್ಕೋಬೇಕು. ಇಷ್ಟು ಸುಂದರವಾದ ಮುಖನ ಸುಟ್ಟೋಗಿದೆ ಅಂತ ಸುಳ್ಳು ಹೇಳ್ತಿದ್ಯಾ? ಎಲ್ಲಿ? ಬೆಣ್ಣೆ ಸಾವಿರ ವಿವಿ ಬೇಕ್ರಿ ಬಂದಿದ್ದಂಗಿದ್ಯಾ? ನೋಡಿದ್ಮೇಲೆ ಪರ್ದೆ ಯಾಕೆ? ಒನ್ಸ್ ಮೋರ್. ಸೂಪರ್ ಪೀಸ್. ಏ ವಾಸು, ಓಯಸ್ಸು. ಏನ್ ಕೇಸು? ಅಲ್ವಾ ಪೀಸು. ಓಹೋ, ಆ ಶಹನಾಜ ನೀವು? ಕಿಸ್ಸಿಂಗ್ ಸೀನ್ ಹೇಳಿದ್ಮೇಲೆ ನಿಮಗೆ ನನ್ನ ಜ್ಞಾಪಕ ಬಂದಿದೆ ಅಲ್ಲ? ಅದು ಒಂದು ಮಾತ್ರ ಜ್ಞಾಪಕ ಇಲ್ಲ ನೋಡು. ಏನ್ ಸರ್, ಒಂದು ಹುಡುಗಿ ಮುತ್ತು ಕೊಟ್ಟಿದ್ದೀನ ಮರಿತಾರಾ? ಆ ಮುತ್ತನ್ನ ಪ್ರೀತಿಯಿಂದ ಕೊಟ್ಟಿದ್ರೆ ಅದು ಮನಸ್ಸಲ್ಲಿ ಉಳ್ದಿರೋದು ಮರೆಯಕ್ಕಾಗ್ತಿರ್ಲಿಲ್ಲ. ಅದೊಂಥರ ಆಕ್ಸಿಡೆಂಟಲ್ ಕಿಸ್. ನಿಮಗೆ ಆಕ್ಸಿಡೆಂಟ್ ಆದ್ರೆ ನನಗ ಹಾಗನ್ನಿಸ್ಲಿಲ್ಲ. ಮುತ್ತು ಕೊಟ್ಟೆ, ಅದ್ರ ಜೊತೆಗೆ ಮನಸ್ಸು ಕೊಟ್ಟೆ. ಸ್ಟಿಲ್ ಐ ಲವ್ ಯು. ಫ್ಲಾಶ್ ಬ್ಯಾಕ್ ಕಥೆ ಕೇಳಿ ಕಿಸ್ಸಿಂಗ್ ಮೂಡ್ ಬಂದ್ಬಿಡ್ತಾ? ಕಿಸ್ಸಿಂಗ್ ಮೂಡ್ ಅಲ್ಲ, ಕಿಕ್ಕಿ ಮೂಡು. ನನ್ನ ಬೆನ್ ಹಿಂದೆ ಸ್ವಲ್ಪ ನೋಡು. ಯೋ ದೊಡ್ಡ ಮನ್ಸ, ಒಬ್ಬನ್ನೇ ಕಳಿಸ್ದೆ ಅಂತ ಒದ್ ಕಳಿಸ್ಬಿಟ್ಟ. ಅಲ್ಲ, 20 ಲಕ್ಷಕ್ಕೆ 100 ನೋಟ್ನ ಇಟ್ಬಿಟ್ಟು ಹುಡುಗಿ ನೋಡ್ಕೊಂಡು ಹೋಗಕ್ ನೋಡ್ದ. ಅದನ್ನು ಗೌರ್ಮೆಂಟ್ ನೋಟ್ ಅಲ್ವಾ? ಬಾಕಿ ಗವರ್ಮೆಂಟ್ ನೋಟು ಬಾಕಿ ಎಷ್ಟು ಕೊಡ್ಬೇಕು? 19,98,000 ಬರ್ಬೇಕು. ಈಗ ಎಷ್ಟು ಕೊಟ್ಟಿದ್ದೀನಿ? 2,000. ಅದನ್ನ ಇಲ್ಲಿ ಕೊಡಿ. ಯಾಕೆ? ಒಟ್ಟಿಗೆ ಸೇರ್ಸ್ಕೊಡ್ತೀನಪ್ಪ. ನನ್ ನೋಡಿ ಎದ್ರಕಬಿಟ್ಟವ್ನೆ. 2,000 ತಕೊಂಡೋಗಿ 20 ಲಕ್ಷ ತಕೊಂಡ್ಬರೋಗು. ಆಯ್ತು ಕಣ್ಣು, ಹೋಗು. ಎಸ್, ಥ್ಯಾಂಕ್ ಯು. ಇದನ್ನ ನೀನ್ ಹಿಡ್ಕೋ, ಅವ್ರು ಕೊಡೋದನ್ನ ಕೊಟ್ಟು ಬಿಡ್ತೀನಿ. ಒಟ್ಟಿಗೆ ಕೊಡ್ತೀನಿ ಅಂತ ಹೇಳ್ದ. ಯಾವ್ದೋ ಒಂದ್ ಕೊಟ್ಟೆ. ಇದೇನಾ? ಅದೇ ಸದ್ಯ ನಾನು ಹೋಗ್ಲಿಲ್ವಲ್ಲ. ಏನೋ ಮಾಡೋಣ. ಹೊಡೆ ಕಣ್ಣು. ನನ್ ದುಡ್ಡು, ಆ ಹುಡುಗಿ, ನನ್ನ ಪ್ಲಾನು. ನೋ 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 ನೋ.
ನೀನಾ? ಏನೋ ನಾನೇ ಏನೋ? ನಾನು ಆಗ್ಲೇನೆ ಓಡೋಗೋಣ ಅಂತ ಹೇಳ್ದೆ. ಹೇಳ್ದೆ ನೀವು ಚಾರ್ಜ್ ಅಂದ್ರಿ. ಹೇಳ್ದೆ. ಅವ್ರು ನಮಗೆ ಡಬಲ್ ಚಾರ್ಜ್ ಮಾಡಿದ್ರು. ಅಯ್ಯೋ, ಈಗ ನಾನೇನೋ ಮಾಡ್ಲಿ? ನೀವೇನ ಮಾಡ್ಕೊಳ್ಳಿ, ನಾನಂತೂ ಓಡಾಯ್ತೀನಿ. ಬಳ್ಳಾರಿ ಬಳ್ಳಾರಿ. ಅಯ್ಯೋ, ಎಲ್ಲಾ ನನ್ನ ಮಕ್ಕಳು ನನ್ನ ಬಿಟ್ಟು ಹೊರಟೋಗ್ಬಿಟ್ರಲ್ಲಪ್ಪ. ನಾನು ಇಲ್ಲಿಂದ ಕಳ್ಸ್ಕೊಳ ಅಂತಂದ್ರೆ ನನಗೆ ಇದು ಬೇರೆ ತಗಲಾಕೊಂಡು ಏನಪ್ಪೋ ದೊಡ್ಡ ಮನುಷ್ಯ? ಇಲ್ಲ ಸರ್, ನಾನ್ ಚಿಕ್ಕ ಮನುಷ್ಯನೇ ಸರ್. ಓಕೆ, ಚಿಕ್ಕ ಮನುಷ್ಯ. ಸರ್, ಈ ಹುಡುಗಿನ ನೀವೇ ಇಟ್ಕೊಳ್ಳಿ ಸರ್. ಇಟ್ಕೊಳ್ಳೋ ಬುದ್ಧಿ ನನಗಿಲ್ಲ, ಕಟ್ಕೊಂಡ್ಬಿಡ್ತೀನಿ. ಓಕೆ, ಗ್ರಾಂಟೆಡ್ ಸರ್. ಆಮೇಲೆ ಈ 19,98,000 ರೂಪಾಯಿನ ಅದನ್ನು ನೀವೇ ಇಟ್ಕೊಳ್ಳಿ ಸರ್. ಏನ್ ಇದಕ್ಕಿದಾಗ ಇಷ್ಟು ದೊಡ್ಡ ವಿಶಾಲವಾದ ಮನಸ್ಸು ಬಂದ್ಬಿಡ್ತು ನಿಮ್ಗೆ? ವಿಶಾಲ ಅಲ್ಲ ಸರ್, ಅದು ನನ್ನ ಪರಿಸ್ಥಿತಿ. ನನಗೀಗ ಅರ್ಜೆಂಟ್ ಆಗಿ ಅದಲ್ಲ ಅದಲ್ಲ 2000 ಎಸ್ ಸರ್. ನನ್ನ ಮಕ್ಕಳಿಗೆ ಖರ್ಚಾಗೋ ಹಾರಾಯಿ ಕುಡಿದಿದ್ದಾರೆ ನನ್ನ ಮಕ್ಕಳು. ಇರ್ಲಿ, ಈಗ ಈ 2000 ರುಪೀಸ್ಗೆ ಬಡ್ಡಿ ಸಮೇತ ಹಾಕೊಟ್ರೆ ತಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು? ಸರ್, ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಬಡ್ಡಿ ಹಾಕಿ ಕೊಡೋರು ನೀವು ಒಬ್ಬರೇ ಸರ್. ಗ್ರೇಟ್. ನಾಳೆಯಿಂದನೇ ಗಾಂಧಿನಗರಕ್ಕೆ ಕಾಲ ಹಾಕಲ್ಲ ಸರ್. ನಿಮ್ ಜೊತೆಲಿ ಚಿಕ್ಕ ಬ್ರದರ್ ಆಗಿ ನಿಮ್ ಜೊತೆಲಿ ಇದ್ದು ಬಿಡ್ತೀನಿ. ಅಲ್ಲ ಚಿಕ್ಕ ಚಿಕ್ಕ ಬ್ರದರ್. ಈಗ ಬಡ್ಡಿ ಸಮೇತ ಹಾಕೊಡಕ್ಕೆ ಅಂತ ಬಂಧುಗಳು ಬಂದಿದ್ದಾರೆ. ಅವ್ರ ಹತ್ರ ಇಸ್ಕೋಬಹುದು. ಹೌದಾ ಸರ್? ಹಾಗಾದ್ರೆ ಅವ್ರ ಹತ್ರ ಈ ಟರ್ಮ್ಸ್ ಅಂಡ್ ಕಂಡೀಷನ್ ಏನ್ ಸರ್? ಅದನ್ನ ಅವರೇ ಕೊಡ್ತಾರೆ. ಹೌದಾ ಸರ್? ಓಕೆ ಬ್ರದರ್, ಥ್ಯಾಂಕ್ ಯು. ಈ ಬ್ರದರ್ ನಮ್ಮ ಸ್ಮಾಲ್ ಬ್ರದರ್ ನಿಮ್ ಟರ್ಮ್ಸ್ ಅಂಡ್ ಕಂಡೀಷನ್ ಬಗ್ಗೆ ಕೇಳಿದ್ದಾರೆ. ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆಯೋ ಅಷ್ಟು ಅವ್ರು ತೃಪ್ತಿ ಆಗೋರ್ಗು ಕೊಡಿ. ಓಕೆ ಬಾಯ್. ಬ್ರದರ್ ಸರ್, ಎಸ್ ಸರ್. ಬ್ರದರ್ ಸರ್, ಲಾಟಿಗೆ ಸ್ವಲ್ಪ ಖಾರದ ಪುಡಿ ಹಾಕೋದು ಬೇಡ ಅಂತ ಹೇಳಿ ಬ್ರದರ್ ಸರ್. ಓಕೆ ಓಕೆ, ಲಾಟಿಗೆ ಖಾರದ ಪುಡಿ ಹಾಕ್ಬೇಡಿ, ಚೆನ್ನಾಗಿ ಎಣ್ಣೆ ಸೌರಿ